ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ. ಪೋಕ್ಸೋ ಅಂದ್ರೆ ಅಪ್ರಾಪ್ತರ ಮೇಲೆ ಲೈಂಗಿಕ ಕಿರುಕುಳ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಐಡಿ ಮುಂದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಎರಡನೇ ಬಾರಿ ಹಾಜರಾಗ್ತಾ ಇದ್ದಾರೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್, ಡಿವೈಎಸ್ಪಿ ಪೃಥ್ವಿ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗುತ್ತೆ 11 ಗಂಟೆಗೆ. ಈಗಾಗಲೇ ಒಮ್ಮೆ ವಿಚಾರಣೆಯನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪನವರು ಫೇಸ್ ಮಾಡಿದ್ದಾರೆ, ಎದುರಿಸಿದ್ದಾರೆ. ಈಗ ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗ್ತಾ ಇರುವಂತಹದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು. ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪವನ್ನ ಬಿಎಸ್ ಯಡಿಯೂರಪ್ಪನವರು ಎದುರಿಸ್ತಾ ಇರುವಂತಹದ್ದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿ ತನಿಖೆಯನ್ನ ಎದುರಿಸಲಿಕ್ಕೆ ಬಿಎಸ್ ಯಡಿಯೂರಪ್ಪನವರು ಇವತ್ತು ಸಿಐಡಿ ಕಚೇರಿಗೆ ಬರ್ತಾರೆ. ಅಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದು ಸಹಜವಾಗಿಯೇ ಮುನ್ನೆಲೆಗೆ ಬರುವಂತಹ ಪ್ರಶ್ನೆ. ಯಾಕೆಂದ್ರೆ ಮೊದಲ ಬಾರಿ ಅವರು ತನಿಖೆಯನ್ನು ಫೇಸ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿತ್ತು. ಜೊತೆಗೆ ಅವರ ಧ್ವನಿ ಸ್ಯಾಂಪಲ್ ಅನ್ನು ಸಂಗ್ರಹಿಸುವಂತಹ ಕೆಲಸ ಆಗಿತ್ತು. ಈಗ ಎರಡನೇ ಬಾರಿ ತನಿಖೆಯನ್ನು ನಡೆಸಲಿಕ್ಕೆ ಸಿಐಡಿ ಮುಂದಾಗ್ತಾ ಇರುವಂತಹದ್ದು. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. 3 ತಿಂಗಳ ಹಿಂದೆ ದಾಖಲಾದಂತಹ ಪ್ರಕರಣ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಎರಡನೇ ಬಾರಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇರುವಂತಹದ್ದು ಬಿಎಸ್ ಯಡಿಯೂರಪ್ಪನವರು. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಜೊತೆಗೆ ಪ್ರಮುಖವಾಗಿ ಹೇಗೆ ಸಾಗುತ್ತೆ ಅಂತ ಹೇಳಿ ಈ ಇವತ್ತು ಎನ್ಕ್ವೈರಿ? ಪ್ರೇಮ್, ಮಾಜಿ ಸಿಎಂ ಯಡಿಯೂರಪ್ಪನವರು ಇವತ್ತು ಎರಡನೇ ಬಾರಿಗೆ ಸಿಐಟಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ಕಳೆದ 12ನೇ ತಾರೀಕೆ ಎಸ್ಐಟಿ ಅಧಿಕಾರಿಗಳು ತುರ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದ್ರು. ಆದ್ರೆ ಯಡಿಯೂರಪ್ಪನವರು ದೆಹಲಿಯಲ್ಲಿ ಇದ್ದ ಕಾರಣಕ್ಕಾಗಿ ಅವತ್ತು ಬರಕ್ಕಾಗೋದಿಲ್ಲ ಅಂತ ಕೂಡ ಅವತ್ತು ಅವ್ರು ರಿಪ್ಲೈ ಮಾಡಿದ್ರು ಕೂಡ. ಮಾರನೇ ದಿವಸಕ್ಕೆ ಮತ್ತೆ ಇವರು ಕೋರ್ಟ್ಗೆ ಹೋಗಿ ಮತ್ತೆ ಬಂಧನ ವಾರೆಂಟ್ ತಂದಿದ್ರು. ಈ ಸಂದರ್ಭದಲ್ಲಿ ಮತ್ತೆ ಕೋರ್ಟ್ಗೆ ಹೋದಂತ ವೇಳೆಯಲ್ಲಿ ಅವರನ್ನು ಮುಂದಿನ ವಿಚಾರಣೆ ತನಿಖೆ ತನಕ ಕೂಡ ಬಂಧನ ಮಾಡುವಂಗಿಲ್ಲ, ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಕೂಡ ಸೂಚನೆ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು 10 ಗಂಟೆ ನಂತರದಲ್ಲಿ ಇವತ್ತು ಯಡಿಯೂರಪ್ಪನವರು ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ತಿಂಗಳಾಗಿದೆ ಪ್ರಕರಣ ದಾಖಲಾಗಿ. ಏನು ಸಂತ್ರಸ್ತ ಅಪ್ರಾಪ್ತ ಯುವತಿ ಬಾಲಕಿ ಏನಿದ್ದಾರೆ ಅವ್ರದ 164 ಹೇಳಿಕೆ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತೆ ಸ್ಥಳಮಜರು ಯಡಿಯೂರಪ್ಪನವರ ಮನೆಯಲ್ಲಿ ಕೃತ್ಯ ನಡೆಯಿತು ಎನ್ನಲಾಗ್ತಿದೆ, ಅಲ್ಲಿ ಸ್ಥಳಮಜರು ಕೂಡ ಮಾಡಿರುವಂತದ್ದು. ಒಂದ್ ಕಡೆ ಪೊಲೀಸರು ಬೇಕಾದಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾದ ನಂತರದಲ್ಲಿ ಅವ್ರಿಗೆ ಯಾವೆಲ್ಲ ಪ್ರಶ್ನೆ ಕೇಳಬೇಕು ಮತ್ತೆ ಯಾವ ರೀತಿ ತನಿಖೆ ಇಲ್ಲಿವರೆಗೂ ತನಿಖೆ ಹಂತದಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯ ಆಗಿದೆ ಹಿನ್ನೆಲೆಯಲ್ಲಿ ಅವರನ್ನ ಆ ಆಧಾರದ ಮೇಲೆ ಪ್ರಶ್ನೆ ಕೇಳಲಿದ್ದಾರೆ. ಇವತ್ತು ಬಹುತೇಕ ಬಂಧನ ಇರೋದಿಲ್ಲ, ಬದಲಾಗಿ ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಂತ ವೇಳೆಯಲ್ಲಿ ಆ ತನಿಖೆ ಅಗತ್ಯವಿರುವಂತಹ ಆ ಕೆಲವು ವಿಚಾರಣೆ ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಫೆಬ್ರವರಿ 2ರಂದು ನಡೆದಂತಹ ಘಟನೆ, ಮಾರ್ಚ್ನಲ್ಲಿ ದೂರು ದಾಖಲಾಗುತ್ತೆ. ಈಗಾಗಲೇ ದೂರು ಕೊಟ್ಟಂತಹ ಮಹಿಳೆ ಏನಿದ್ರು ಅವರ ಮೇಲೆ ಹಲವು ಆರೋಪಗಳು ಕೂಡ ಇರುವಂಥದ್ದು. ಈ ರೀತಿ ಹಲವು ಬಾರಿ ಹಲವು ಪ್ರಭಾವಿ ವ್ಯಕ್ತಿಗಳ ಮೇಲೆ ಅವರು ದೂರು ಸಲ್ಲಿಕೆಯನ್ನ ಮಾಡಿದ್ದಾರೆ. ದೂರು ಕೊಡೋದೇ ಅವರಿಗೆ ಖಯಾಲಿ ಆಗಿತ್ತು ಅನ್ನುವಂತಹ ಆರೋಪ ಕೂಡ ಇತ್ತು. ಹಾಗಾಗಿ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಲಾಗಿದೆ. ಸಿಐಡಿ ಈ ಪ್ರಕರಣದಲ್ಲಿ ಈಗಾಗಲೇ ಎರಡನೇ ಬಾರಿ ಯಡಿಯೂರಪ್ಪ ಅವರನ್ನ ಎನ್ಕ್ವೈರಿ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮತ್ತೆ ಇವತ್ತು ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ.